ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಆರೋಗ್ಯವಾಗಿ ಕ್ಷೇಮವಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಮ್ಮನೆಯ ಹೋಮ್ ಟೂರನ್ನು ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡಿದ್ದೆ, ಅದಕ್ಕೂ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ಹಾಗಾಗಿ ಇದನ್ನು ಜಸ್ಟ್ ಸಿಂಪಲ್ ಆಗಿ ನನ್ನ ಒಂದು ರೂಟೀನ್ ಜೊತೆಗೆ ನಿಮಗೆ ಇವತ್ತಿನ ನಮ್ಮ ಮನೆಯ ಹೋಮ್ ಟೂರನ್ನು ಮಾಡೋಣ. ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡೆ. ನೋ ಆನಿಯನ್ ನೋ ಗಾರ್ಲಿಕ್ ಸ್ಯಾಂಡ್ವಿಚ್. ತುಂಬ ದಿನ ಆಗಿತ್ತು ನಾವು ಮನೇಲಿ ಈ ಥರದ್ದೇನೂ ಮಾಡಿರಲಿಲ್ಲ. ಇನ್ನು ಪ್ರಗತಿಗೆ ವಿಡಿಯೋ ನೋಡಿದ್ರೆ ಅಂತೂ ಫುಲ್ಲು ಹೊಟ್ಟೆ ಉರಿತಾ ಇರುತ್ತೆ, ಮಮ್ಮಿ ನನ್ನ ಬಿಟ್ಟು ಇದೆಲ್ಲ ಮಾಡಿದ್ದೀರಾ ಅಂತ. ಕ್ಯಾಬೇಜನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕನ್ನ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಬೇಕಂದರೆ ಇದನ್ನು ಚೆನ್ನಾಗಿ ತುರಿಬಹುದು. ಅದಕ್ಕೆ ಪುದೀನ, ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಅಂದರೆ ಇದು ಗ್ರೀನ್ ಚಟ್ನಿಗೆ, ಸ್ವಲ್ಪ ಶುಂಠಿ, ಒಂದು ಕಾಲು ಭಾಗದಷ್ಟು ನಿಂಬೆ ಹಣ್ಣಿನ ರಸ, ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು 2 ಸ್ಪೂನಷ್ಟು ಕಡಲೆಪಪ್ಪು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಬಿದ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೇಕಂತಂದರೆ ಸ್ಯಾಂಡ್ವಿಚು ಅದರ ಮೇಲೆ ಅಪ್ಲೈ ಮಾಡಿಕೊಂಡು ತಿನ್ಬೋದು. ನಾನು ಇದನ್ನು ಮಿಕ್ಸ್ಚರ್ ಜೊತೆ ಮಿಕ್ಸ್ ಮಾಡೋದಕ್ಕೆ ಅಂತ ಹೇಳಿ ಮಾಡ್ಕೊಂಡಿರೋದು. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಪನ್ನೀರ್ ಹಾಕೊಂಡಿದ್ದೀನಿ, ಗ್ರೀನ್ ಚಟ್ನಿ ಹಾಕೊಂಡಿದ್ದೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಹಾಗೆ ಆರಿಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೋಟಿಂಗ್ ಎಲ್ಲ ನೀಟಾಗಿ ಆಗುತ್ತೆ. ಇನ್ನು ಸ್ಯಾಂಡ್ವಿಚ್ ಮೇಕರ್ನ ಅವತ್ತು ಮಾಡಿದಾಗ ಎತ್ತಿಟ್ಟಿದ್ದು, ಇದು ಯೂಸ್ ಮಾಡೋಂಗಿಲ್ಲ, ನೀರು ಹಾಕೋಂಗಿಲ್ಲ. ಹಾಗಾಗಿ ನಾನೇನು ಮಾಡ್ತೀನಿ, ಜಾಸ್ತಿ ಆಯಿಲ್ನ ಸ್ಪ್ರೇ ಮಾಡಿಬಿಟ್ಟು ಟಿಶ್ಯೂ ಪೇಪರೆಲ್ಲ ಕ್ಲೀನ್ ಮಾಡ್ತೀನಿ. ಆದರೆ 2 ಸರಿ ಮಾಡಿಕೊಂಡ್ರೆ ಕ್ಲೀನ್ ಆಗಿಬಿಡುತ್ತೆ. ಇದಕ್ಕೆ ನಾನು ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ, ಪ್ಯೂರ್ ವೆಜ್ ಅಂತ ಚೆಕ್ ಮಾಡೇ ತೊಗೊಂಡು ಬಂದು ಬ್ರೆಡ್ ಯೂಸ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸರಿ ಯೆಲ್ಲೋ ಕಲರ್ ಮಾರ್ಕ್ ಇರುತ್ತೆ, ಇದರಲ್ಲಿ ಗ್ರೀನ್ ಇದೆ, ಇದು ವೆಜ್ಜು. ಯೆಲ್ಲೋ ಇದ್ರೆ ಎಗ್ ಯೂಸ್ ಮಾಡಿರ್ತಾರೆ, ರೆಡ್ ಇದ್ರೆ ನಾನ್ ವೆಜ್ ಅಂತ. ಸೊ ಆ ಸಿಂಬಲ್ ನೋಡಿ ನಾವು ವೆಜ್ ನಾನ್ ವೆಜ್ ಅಂತ ಹೇಳ್ಬಿಟ್ಟು ತೊಗೊಂಡು ಬರ್ಬೋದು. ಮೇಲೆ ಸ್ವಲ್ಪ ಚೀಸ್ ಹಾಕ್ಕೊಂಡಿದ್ದೀನಿ 2 ಕಡೆ. 2 ಬ್ರೆಡ್ಡನ್ನು ಪ್ರೆಸ್ ಮಾಡಿಬಿಟ್ಟು ಮೇಕರ್ ಅಂತಂದರೆ ಸ್ಯಾಂಡ್ವಿಚ್ ಮೇಕರಲ್ಲಿ ಇಟ್ಬಿಟ್ರೆ ಅದೇ ಚೆನ್ನಾಗಿ ರೋಸ್ಟ್ ಆಗುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ಟೀ ಮಾಡಿದೆ, ಶುಂಠಿ ಹಾಕಿ. ಇಷ್ಟೇ ಇವತ್ತು ಸಿಂಪಲಾಗಿ ಮಾಡಿಕೊಂಡೆ, ಯಾಕೆಂತಂದರೆ ಮನೆ ಸ್ವಲ್ಪ ಕ್ಲೀನ್ ಮಾಡೋದಿತ್ತು. ಕ್ಲೀನಿಂಗಿಗೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಷ್ಟನ್ನೇ ಮಾಡಿಕೊಂಡು ಬೇಗ ಬೇಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡು ಸಮ್ ಟೈಮ್ ನನಗೂ ಸಹಾಯ ಮಾಡ್ತಾರೆ, ಯಾವಾಗಲೂ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಅವ್ರಿಗೂ ಕೂಡ ಕೆಲಸ ಇರುತ್ತೆ. ಹೊರಗಡೆ ಅವರು ಕೆಲಸಕ್ಕೆ ಹೋಗ್ತಾರೆ. ಫ್ರೀಯಾಗಿ ಮನೇಲಿ ಇದ್ದಾಗ ಸಣ್ಣ ಪುಟ್ಟದೇನಾದರೂ ಸಹಾಯ ಮಾಡ್ತಾರೆ. ಅದರಲ್ಲಿ ನಾನು ಕೂಡ ಅದೃಷ್ಟ ಮಾಡಿದ್ದೀನಿ ಅಂತ ಹೇಳ್ಬೋದು. ಇಷ್ಟೆಲ್ಲ ಬ್ರೇಕ್ಫಾಸ್ಟ್ ಸಾಕಾಗಲ್ಲ ಅನ್ನೋರು ಇನ್ನೂ ಏನಾದರೂ ಸೈಡಿಗೆ ಮಾಡ್ಕೋಬೋದು. ಮನೇಲಿ ಎಗ್ ಏನಾದರೂ ತಿನ್ನೋ ಆಗಿದ್ದರೆ ನಾನು ಬೇರೆ ಏನಾದರೂ ಮಾಡ್ತಾ ಇದ್ದೆ, ಬಟ್ ಇವಾಗ ನಾವು ಎಗ್ಗೇನೂ ತಿನ್ನೋಂಗಿಲ್ಲ, ಹಾಗಾಗಿ ಇಷ್ಟೇ ಸಾಕು ಅಂತ ಹೇಳಿದ್ರು. ಅದಾದಮೇಲೆ ಸ್ವೀಟ್ ಪೊಟ್ಯಾಟೊ ಇತ್ತು, ಮತ್ತು ವಾಂಗಿಬಾತ್ ಮಾಡೋಣ ಅಂತ ಕೂಡ ಅಂದ್ಕೊಂಡೆ. ಇದನ್ನು ಜಸ್ಟ್ ಅರ್ಲಿ ಮಾರ್ನಿಂಗಿಗೆ ಬ್ರೇಕ್ಫಾಸ್ಟ್ ಅಂತ ಹೇಳಿ ಮಾಡಿಕೊಟ್ಟಿದ್ದು. ತುಂಬ ಟೇಸ್ಟಿಯಾಗಿತ್ತು ಸ್ಯಾಂಡ್ವಿಚ್ಚು. ಕೆಲವೊಮ್ಮೆ ನನಗೆ ತುಂಬ ಕೆಲಸ ಇದ್ದಾಗ ನಮ್ಮ ಮನೆಯವರು ಪ್ರೀತಮ್ನ ಪಾರ್ಕಿಗೆ ಕರ್ಕೊಂಡು ಹೋಗ್ತಾರೆ, ಇಲ್ಲಾಂತಂದರೆ ವಾಕಿಂಗ್ ಟ್ರ್ಯಾಕ್ ಇದೆ ನಮ್ಮ ಮನೆ ಹತ್ರ, ಅಲ್ಲಿಗೂ ಕರ್ಕೊಂಡು ಹೋಗ್ತಾರೆ. ಮತ್ತು ಕಾಮನ್ ಏರಿಯಾ ಇದೆ, ಅಲ್ಲಿ ಮಕ್ಕಳೆಲ್ಲ ಆಟ ಆಡ್ತಾ ಇರ್ತಾರೆ. ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ಬೇಕಾದ್ರೆ ಈ ಒಂದು ಸ್ಟ್ರೋಲರ್ನ ಯೂಸ್ ಮಾಡ್ತಾರೆ, ಲವ್ ಲ್ಯಾಪ್ ಆಲ್ಫಾ ಬೇಬಿ ಸ್ಟ್ರೋಲರ್. ತುಂಬ ಚೆನ್ನಾಗಿದೆ, ಈಸಿಯಾಗಿ ಕರ್ಕೊಂಡು ಹೋಗ್ಬೋದು, ಅವನಿಗೆ ಕಂಫರ್ಟಬಲ್ ಆಗಿರುತ್ತೆ. ಹಾಗಾಗಿ ವಾಕಿಂಗ್ ಟ್ರ್ಯಾಕಲ್ಲಿ ತಣ್ಣು ಗಾಳಿ ಬೀಸ್ತಾ ಇತ್ತು, ಸುತ್ತ ಮರ ಎಲ್ಲ ಇತ್ತಲ್ಲ, ಸರಿ ಅವನ್ನ ಕರ್ಕೊಂಡು ಹೋಗಿ ನೋಡಿಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡಿಕೊಂಡು ಅಂತೇಳಿ ಕರ್ಕೊಂಡು ಹೋದರು. ಏನೋ ಮಾತಾಡ್ತಾ ಇದ್ದ. ಹಾಗೆ ಇದ್ರೊಳಗೆ ಏನು ಒಂದಿಷ್ಟು ಫೀಚರ್ಸ್ ನಂಗೆ ತುಂಬ ಇಷ್ಟ. ಇದರಲ್ಲಿ ಏನಂತಂದರೆ ರಿವರ್ಸಬಲ್ ಹ್ಯಾಂಡಲ್ ಬಾರ್ ಇರುತ್ತೆ. ಮಕ್ಕಳನ್ನೇನಾದರೂ ನೀವು ಮುಂದೆಯಿಂದ ಮಾತಾಡಿಸ್ಕೊಂಡು ಕರ್ಕೊಂಡು ಹೋಗ್ತೀನಿ ಅಂತಂದರೆ ಫ್ರಂಟ್ ಬ್ಯಾಕ್ 2 ಕಡೆನೂ ಹ್ಯಾಂಡಲ್ ಬಾರನ್ನು ಚೇಂಜ್ ಮಾಡಿಕೊಂಡು ಕರ್ಕೊಂಡು ಹೋಗ್ಬೋದು. ಅದರಿಂದ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ. ಮತ್ತು ಬಿಗ್ ಮತ್ತು ಡ್ಯೂರೇಬಲ್ ವೀಲ್ ಇರುತ್ತೆ. ಫ್ರಂಟ್ ವೀಲ್ ಬಂದ್ಬಿಟ್ಟು 360 ಡಿಗ್ರಿ ರೊಟೇಟ್ ಆಗುತ್ತೆ. ಅದರಿಂದ ಮಕ್ಕಳನ್ನ ಆರಾಮಾಗಿ ಮೂವ್ ಮಾಡ್ಕೊಂಡು ಹೋಗ್ಬೋದು. ಅದ್ರ ಜೊತೆಗೆ ಕೆನಾಪಿ ಕೊಟ್ಟಿರ್ತಾರೆ. ನಿಮ್ಮ ಮಕ್ಕಳಿಗೆ ಏನಾದರೂ ಬಿಸಿಲಿದೆ ಅಂದರೆ ಅಡ್ಜಸ್ಟಬಲ್ ಕೆನಾಪಿ ಇದು, ಅದು ನಂಗೆ ತುಂಬ ಇಷ್ಟ ಆಯಿತು. ಒಂದು 3 ಸ್ಟೆಪ್ಪಲ್ಲಿ ಅಡ್ಜಸ್ಟ್ ಮಾಡ್ಕೋಬೋದು. ಸಸ್ಪೆನ್ಷನ್ ಇರೋದ್ರಿಂದ ಮಕ್ಕಳು ಮೂವ್ ಆಗಬೇಕಾದ್ರೆ ಅವರಿಗೆ ಗೊತ್ತೇ ಆಗೋದಿಲ್ಲ ಹೇಗೆ ಇದು ಮೂವ್ ಆಗ್ತಾ ಇದೆ ಅಂತ, ಅಷ್ಟು ಆರಾಮಾಗಿ ಮೂವ್ ಆಗುತ್ತೆ. ಇನ್ನು ಚಿಕ್ಕ ಮಕ್ಕಳಿದ್ದಾರೆ, ಒಬ್ಬರೇ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತಂದರೆ 5 ಸೇಫ್ಟಿ ಹಾರ್ನೆಸ್ ಇರುತ್ತೆ, ಅದನ್ನು ಲಾಕ್ ಮಾಡಿಕೊಂಡು ಆರಾಮಾಗಿ ಸೇಫಾಗಿ ಮಕ್ಕಳನ್ನ ಕರ್ಕೊಂಡು ಹೋಗ್ಬೋದು. ಅಂದರೆ ಪ್ರೀತಮ್ ಅಂತ ಮಕ್ಕಳಿಗೆಲ್ಲ ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು ಇರ್ತಾರಲ್ಲ, ಅವ್ರಿಗೆ ಗೊತ್ತಾಗೋದಿಲ್ಲ ಪ್ರೀತಮ್ ಅಂದರೆ ಬೀಳ್ತೀನಿ ಅಂತ ಗೊತ್ತಾಗುತ್ತೆ. ಹಾಗಾಗಿ ಆ ಥರ ನೀವು ಮಾಡ್ಕೋಬೋದು. ಇನ್ನು ಸ್ಟೋರೇಜ್ ಬೇಕಂತಂದರೆ ಕೀ, ಫೋನ್ ಇಡೋದಕ್ಕೆ ಒಂದು ದೊಡ್ಡ ಸ್ಟೋರೇಜ್ ಇದೆ. ಅದ್ರ ಜೊತೆಗೆ ಮಕ್ಕಳ ಟಾಯ್ಸ್, ವಾಟರ್ ಬಾಟಲು ಈ ಥರ ಇಡೋದಕ್ಕೂ ಕೂಡ ಸ್ಟೋರೇಜ್ ಇರುತ್ತೆ. ಪ್ರೀತಮ್ನ ಹೊರಗಡೆ ಕರ್ಕೊಂಡು ಹೋದಾಗ ವಾಟರ್ ಬಾಟ್ಲು ಕಂಪಲ್ಸರಿ ತೊಗೊಂಡು ಹೋಗ್ತೀವಿ, ಅವನಿಗೆ ಬೇಕಂದಾಗ ನೀರು ಕುಡಿಯೋದಕ್ಕೆ ಅಂತೇಳಿ. ಆ ಸ್ಟೋರೇಜ್ ಬಾಕ್ಸ್ ತುಂಬಾ ಹ್ಯೂಜ್ ಆಗಿದೆ. ಸ್ಟೋರೇಜಲ್ಲಿ ಪ್ರೀತಮ್ ಟಾಯ್ಸು, ಏನಾದರೂ ಸ್ನ್ಯಾಕ್ಸು, ವಾಟರ್ ಬಾಟ್ಲು ಈ ಥರ ತೊಗೊಂಡು ಹೋಗ್ತಾರೆ. ಕೆಲವೊಂದು ಸರಿ ಮಕ್ಕಳ ಜೊತೆ ಆಟ ಆಡ್ತಾನೆ, ಇನ್ನು ಕೆಲವೊಂದು ಸರಿ ಹಾಗೆ ಜಸ್ಟ್ ವಾಕ್
ಥರ ಹೋಗ್ಬಿಟ್ಟು ಎಲ್ಲ ಸುತ್ತ ನೋಡಿಕೊಂಡು ಬರೋದಕ್ಕೆ ಅವ್ನಿಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ಕರ್ಕೊಂಡು ಹೋಗ್ತಾರೆ. ಅವರಿದ್ದಾಗ ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಟ್ರೈ ಮಾಡ್ತಾರೆ. 360 ಡಿಗ್ರಿ ರೊಟೇಟ್ ಆಗೋದ್ರಿಂದ ಫ್ರಂಟ್ ವೀಲು ಆರಾಮಾಗಿ ನೀವು ಟರ್ನ್ ಎಲ್ಲ ಮಾಡ್ಕೋಬೋದು. ಬ್ರೇಕ್ ಕೂಡ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲಾದ್ರೂ ಕರ್ಕೊಂಡೋಗಿ ನಿಲ್ಲಿಸ್ತೀವಿ ಅಥವಾ ಯಾರ ಜೊತೆನೋ ಮಾತಾಡ್ತಿದ್ವಿ ಸಡನ್ ಆಗಿ ಅಂತಂದಾಗ ಸ್ಟ್ರೋಲರ್ನ ಹಾಗೆ ಬಿಟ್ಬಿಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಲ್ವಾ, ಲಾಕ್ ಮಾಡಿ ಬಿಡ್ಬೋದು. ಇನ್ನು ಪ್ರೀತಮ್ಗೆ ನಿದ್ದೆ ಬಂತು. ಇದನ್ನು ಬಂದ್ಬಿಟ್ಟು ನಾವು 3 ಮಲ್ಟಿ ಲೆವೆಲಲ್ಲಿ ಬ್ಯಾಕ್ ರೆಸ್ಟನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಮಲ್ಕೊಳ್ಳೋದು ಮತ್ತು ಆರಾಮಾಗಿ ಮಲ್ಕೊಳ್ಳೋದು, ಸ್ಟ್ರೈಟಾಗಿ ಮಲ್ಕೊಳ್ಳೋಂಗಿದ್ರೆ ಇಲ್ಲ ಪೂರ್ತಿಯಾಗಿ ನಿದ್ದೆ ಬಂದಾಗ ಮಲ್ಕೊಳ್ಳೋ ಥರನೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಇದಂತೂ ಎಳೆ ಮಕ್ಕಳಿಗೆ ತುಂಬ ಉಪಯೋಗಕ್ಕೆ ಬರುತ್ತೆ. ಈ ಒಂದು ಪ್ರಾಡಕ್ಟ್ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂತಂದರೆ ನಾರ್ಮಲ್ ಸ್ಟ್ರೋಲರ್ಗಿಂತ ಇದರಲ್ಲಿ ಫೀಚರ್ಸ್ ಜಾಸ್ತಿ ಇದೆ. ಅವ್ನು ಮಲ್ಕೊಂಡೇ ಬಿಟ್ಟ ಕರ್ಕೊಂಡು ಬಂದು ಅವನ್ನ ಮಲಗಿಸ್ತೀವಿ. ಅದರ ಜೊತೆಗೆ ಟ್ರಾವೆಲ್ ಫ್ರೆಂಡ್ಲಿ, ಒನ್ ಹ್ಯಾಂಡ್ ಫೋಲ್ಡ್ ಮಾಡ್ಕೊಬೋದು. ಮಲ್ಟಿ ಲೆವೆಲ್ ಯೂಸ್ ಆಗುತ್ತೆ, ಮಲ್ಟಿಪಲ್ ಆಗಿ ಯೂಸ್ ಆಗುತ್ತೆ. ನಿಮ್ಗೆ ಏನಾದರೂ ಪ್ರಾಡಕ್ಟ್ ಇಷ್ಟ ಆಗಿದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ಇದನ್ನು ಬೈ ಮಾಡ್ಬೋದು. ಚಿಕ್ಕ ಮಕ್ಕಳಿದ್ರೆ ಖಂಡಿತ ಇದು ಉಪಯೋಗಕ್ಕೆ ಬರುತ್ತೆ. ಎಲ್ಲ ಟೈಮ್ ನಾವು ಓದ್ಕೊಂಡು ಓಡಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಈ ಮನೆಯ ಹೋಮ್ ಟೂರ್ ಮಾಡೋಕ್ಕೂ ಮೊದಲಿಗೆ ನಾನು ನಿಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಹೇಳೋ ಹಾಗೆ ಏನಂತಂದರೆ ಮಕ್ಕಳಿರೋ ಮನೆ ಕ್ಲೀನಾಗಿರೋಲ್ಲ ಅಂತ. ಸಹಜವಾಗಿ ಅದು ನಿಜ, ಮಕ್ಕಳಿರೋ ಮನೆ ಕ್ಲೀನಾಗಿರಲ್ಲ. ಈಗ ನಮ್ಮನೆ ಕ್ಲೀನಾಗಿದೆ ಅಂದ ತಕ್ಷಣ ನಮ್ಮನೆ ಯಾಕೆ ಈ ಥರ ನಾವು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ನಮ್ಮನೇಲೂ ಕೂಡ ಅದೇ ಸಮಸ್ಯೆನೇ ಇರುತ್ತೆ. ಆದರೆ ಏನು ಮಾಡೋದು, ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದು. ಇವಾಗಂತೂ ಹೋಮ್ ಟೂರ್ ಮಾಡಬೇಕು ಅಂತ ಇನ್ನು ಸ್ವಲ್ಪ ಹೆಚ್ಚಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಏನು ಅಂತಂದರೆ ಒಂದಿನ ಹೀಗೆ ನಮ್ಮನೆ ಪಕ್ಕದವ್ರ ಮನೆಗೆ ಹೋಗಿದ್ದೆ. ಅವ್ರ ಮನೆಗೆ ಹೋದ ತಕ್ಷಣ ನಾವು ಅನ್ಕೊಂಡಿರ್ತೀನಿ, ನಾನೇ ಇದನ್ನು ಹೇಳ್ತಾ ಇದ್ದೀನಲ್ವಾ, ಬಟ್ ನಾನು ಅನ್ಕೊಳ್ತಾ ಇರ್ತೀನಿ. ಅವರು ಜಸ್ಟ್ ಹಾಗೆ ಅರ್ಶಿನ ಕುಂಕುಮ ಅಂತ ಹೇಳಿ ಕರೆದ್ರು. ಹೋಗಿ ನೋಡಿದ್ರೆ ಮನೆ ತುಂಬ ಕ್ಲೀನಾಗಿತ್ತು. ಯಾಕೆಂತಂದ್ರೆ ಅವ್ರ ಮನೇಲಿ ಇರೋದು ಹಸ್ಬೆಂಡ್, ವೈಫ್ ಮತ್ತು ಒಂದು ಸ್ವಲ್ಪ ದೊಡ್ಡವ್ರ ಮಗ, ಜಾಬ್ ಮಾಡುವಂಥ ಮಗ. ಈಗ ಆಲ್ರೆಡಿ ಮದುವೆ ಆಗಿ ಹೊರಟೋಗಿದ್ದಾರೆ. ಸೊ ಅವ್ರ ಮನೆ ಎಷ್ಟು ಕ್ಲೀನಾಗಿತ್ತು ಅಂತಂದರೆ ಒಂದು ವಸ್ತು ಆ ಕಡೆ ಈ ಕಡೆ ಚೆಲ್ಲಾಪಿಲ್ಲಿ ಆಗಿಲ್ಲ, ಅಷ್ಟು ಶುದ್ಧವಾಗಿತ್ತು, ಅಷ್ಟು ಕ್ಲೀನಾಗಿತ್ತು. ಒಂದು ಕ್ಷಣ ನೋಡಿದಾಗ ನಮ್ಮನೇನ ನಾನು ಈ ಥರ ಇಟ್ಕೋಬೇಕು ಅಂತ ಎಷ್ಟು ಟ್ರೈ ಮಾಡ್ತಿರ್ತೀನಿ, ಬಟ್ ಆಗೋದಿಲ್ವಲ್ಲ ಅಂತ ಎಲ್ಲಿ ಯೋಚನೆ ಮಾಡ್ತಾ ಇರ್ತೀನಿ. ಬಟ್ ಅವ್ರ ಮನೇಲಿ ಮಕ್ಕಳಿರೋದಿಲ್ಲ. ಬಟ್ ಮಕ್ಕಳಿರೋ ಮನೆ ಯಾವಾಗಲೂ ಅಷ್ಟೇ ಹೀಗೆ ಇರುತ್ತೆ. ಮತ್ತು ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರೀತಮ್ ಥರ ಚಿಕ್ಕ ಮಕ್ಕಳಿರೋರು ಆದಷ್ಟು ಮನೇನ ಎಷ್ಟು ಮಿನಿಮಲ್ ಆಗಿ, ಎಷ್ಟು ಕಡಿಮೆ ನಾವು ಡೆಕೋರೇಷನ್ ಮಾಡೋದನ್ನ ಇಟ್ಕೊಂಡಿರ್ಬೋದು, ಅಥವಾ ಕೈಗೆ ಅಡ್ಕೋ ವಸ್ತುಗಳನ್ನ ನಾವು ಸಿಗ್ದಂಗೆ ಇಟ್ಕೊಂಡ್ರೆ ಆದಷ್ಟು ಮನೆ ಇನ್ನೂ ನೀಟಾಗಿರುತ್ತೆ. ಯಾಕೆ ಅಂತಂದರೆ ಮನೆ ಅನ್ನೋದು ನಮಗೆ ಇಷ್ಟ ಆಗಬೇಕು ಹೊರತು ಕಷ್ಟ ಆಗಬಾರ್ದು. ಸಿಕ್ಕಾಪಟ್ಟೆ ಎಲ್ಲ ತುಂಬ್ಕೊಂಡ್ಬಿಟ್ಟು ಕೊನೆಗೆ ಒಂದ್ಸರಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತೇಳಿ ನಮಗೆ ಬೇಜಾರಾದಾಗ ಅದಕ್ಕೆ ವರ್ತ್ ಅಂತ ಅನಿಸೋದಿಲ್ಲ. ಪ್ರೀತಮ್ ಥರ ಒಂದು 5 ವರ್ಷದ ಮಕ್ಕಳು ಆಗೋ ತನಕನೂ ಸ್ವಲ್ಪ ಕಷ್ಟನೇ. ಹಾಗಾಗಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ಮೈಂಡ್ ಸೆಟ್ ಮಾಡಿಕೊಂಡು ಮಿನಿಮಲ್ ಆಗೇನೆ ಮನೆಯನ್ನು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ಟ್ರೈ ಮಾಡಿ. ಇನ್ನು ನಮ್ಮನೆ ಸುತ್ತಮುತ್ತ ಎಲ್ಲಿ ನೋಡಿದ್ರು ನನ್ನ ಮಗನ ಫಿಂಗರ್ ಪ್ರಿಂಟ್ ಅಚ್ಚು ಬಿದ್ದಿರುತ್ತೆ. ಅಷ್ಟು ಅವನ ಫಿಂಗರ್ ಪ್ರಿಂಟ್ ನಮ್ಮನೆ ಟೀಪಾಯ್ ಆಗಿರ್ಬೋದು, ಫಿಶ್ ಟ್ಯಾಂಕು, TV ಮತ್ತು ನಾವು ಸ್ಲೈಡಿಂಗ್ ಡೋರು ಎಲ್ಲ ಕಡೆ ಅವನದೇ ಬೆರಳು ಹಚ್ಚು. ನಾವು ಕ್ಲೀನ್ ಮಾಡ್ತಾನೆ ಇದ್ರೂ ಓಕೆನೆ. ಇನ್ನು ವಾಶ್ರೂಮಲ್ಲೂ ಹೋಗ್ತಾನೆ, ಅಲ್ಲೂ ಎಲ್ಲ ಇದು ಮಾಡ್ತಾ ಇರ್ತಾನೆ. ಇದು ಸಹಜ. ಸೊ ಅದನ್ನು ಹಾಗೆ ಅಂದ್ಕೊಂಡು ನಮ್ಮ ಮನೆಯನ್ನು ನಾವು ಎಷ್ಟು ಸಾಧ್ಯನೋ ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ನಾವು ಮನೆಯನ್ನು ಇಟ್ಕೊಳ್ಬೇಕು. ಬೇರೆಯವ್ರು ನೋಡಲಿ ಅಂತನೋ ಅಥವಾ ಬೇರೆ ಯಾರೋ ಮಾಡ್ತಾ ಇದ್ದಾರೆ ಅಂತನೋ ಅಥವಾ ಅವ್ರ ಮನೆ ಕ್ಲೀನಾಗಿದೆ ನಮ್ದು ಯಾಕೆ ಕ್ಲೀನ್ ಆಗಿಲ್ಲ ಅನ್ನೋದೆಲ್ಲ ನಮ್ಮ ಸಿಚುವೇಶನ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಿಷ್ಟನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಇತ್ತು, ಹಾಗಾಗಿ ನಾನು ಹೇಳಿದೆ. ಇದೆಲ್ಲ ನಮಗೆ ನಾರ್ಮಲ್ ಕ್ಲೀನಿಂಗು. ನಾನೇನು ಇವತ್ತು ಸ್ಪೆಷಲಾಗಿ ಏನು ಕ್ಲೀನ್ ಮಾಡಿಲ್ಲ, ನಾರ್ಮಲಾಗಿ ನಮ್ಮನೆ ಹೇಗಿದೆಯೋ ಹಾಗೆ ನಾನು ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾ ಏನು ನಾನು ಆ್ಯಡ್ ಮಾಡಿಲ್ಲ ಮತ್ತು ಏನು ಎಕ್ಸ್ಟ್ರಾ ಮಾಡೋಕ್ಕೂ ಹೋಗಿಲ್ಲ. ಹೇಗಿತ್ತೋ ಹಾಗೆ ನಿಮ್ಮ ಮುಂದೆ ಇವತ್ತು ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಬಟ್ ನಾನು ಸ್ಟಾರ್ಟಿಂಗ್ ಮಾಡಿರೋ ಹೋಮ್ ಟೂರ್ಗೂ ಇದಕ್ಕೂ ಅಜಗಜಾಂತರ ವ್ಯತ್ಯಾಸ ಅಂತೂ ಖಂಡಿತ ಇದೆ. ಆವಾಗ ಸುಮ್ಮನೆ ನಾವು ಎಂಟ್ರಿ ಆಗಿದ್ವಿ, ಮನೇಲಿ ಏನೂ ಆ ಥರ ಎಲ್ಲ ಇರಲಿಲ್ಲ. ಹಾಗೆ ನಾನು ಕ್ಲೀನಾಗಿ ಮಾಡ್ಕೊಂಡಿದ್ದೆ. ಇನ್ನು ಮನೆಯೆಲ್ಲ ಕ್ಲೀನಾಗಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಬರೋಕ್ಕೆ ಅಂತ ಹೊರಟೆ. ಎಲ್ಲರಿಗೂ ಸ್ವಾಗತ. ಇದು ನಮ್ಮನೆ ಪ್ರಗತಿ ನಿಲಯ. ಸುಮಾರು ಜನಕ್ಕೆ ಗೊತ್ತಿದೆ ಆಲ್ರೆಡಿ, ಹಳೆ ವಿಡಿಯೋ ನೋಡಿರೋರಿಗೆ, ನೋಡ್ದಲೇ ಇರೋರಿಗೆ ಹೊಸದಾಗಿ ಪರಿಚಯ ಮಾಡ್ಕೊಳ್ತಾ ಇದ್ದೀನಿ. ನಾವಿರೋದು ಅಪಾರ್ಟ್ಮೆಂಟಲ್ಲಿ. ಇದು ನಮ್ಮನೆ ಕಾರಿಡಾರ್. ಈ ಅಪಾರ್ಟ್ಮೆಂಟ್ ತೊಳಕ್ಕೆ ಒಂದು ಮೇನ್ ರೀಸನ್ ಏನಂತಂದರೆ ಯಾವುದೇ ಮನೆಗೂ ಅಟ್ಯಾಚ್ ಆಗೋದಿಲ್ಲ. ಎಷ್ಟು ಡಿಸ್ಟೆನ್ಸ್ ಇದೆ, ಪ್ರತಿಯೊಂದು ಮನೆಗೂ ಅಕ್ಕಪಕ್ಕ ಎಷ್ಟು ಡಿಸ್ಟೆನ್ಸ್ ಇದೆ. ನಮ್ಮನೆಯ ಮೇಜರ್ ಮೈನಸ್ ಪಾಯಿಂಟ್ ಬಂದ್ಬಿಟ್ಟು ನಮ್ಮನೆ ಅಪೋಸಿಟೇ ಒಂದು ಮನೆ ಇದೆ. ಹಾಗಾಗಿ ನಮ್ಮನೆಗೆ ಬೆಳಕು ಆದಷ್ಟು ಬರಲ್ಲ ಫ್ರಂಟ್ ಡೋರಿಂದ. ಇನ್ನು ಪ್ರೀತಮ್ ಮುಟ್ಟಿದ ಮೇಲೆ ನಾವು ಈ ಸೇಫ್ಟಿ ಗೇಟನ್ನು ಹಾಕ್ಸ್ಕೊಂಡು
ಹಾಕ್ಸ್ಕೊಂಡಿದ್ವಿ. ಬಟ್ ಆದ್ರೂ ಇರಲಿ ಯಾವುದಕ್ಕೂ ಅಂತ ಹೇಳೇನೆ ನಮ್ಮ ಒಂದು ಎಕ್ಸ್ಟ್ರಾ ಸೇಫ್ಟಿಗೋಸ್ಕರ ನಾವು ರೀಸೆಂಟಾಗಿ ಸೇಫ್ಟಿ ಗೇಟನ್ನು ಹಾಕ್ಸ್ಕೊಂಡ್ವಿ. ಅದ್ರ ಪಕ್ಕದಲ್ಲೇ ಚಪ್ಪಲ್ ಸ್ಟ್ಯಾಂಡ್ ಕೂಡ ಇದೆ. ತುಂಬಾ ಸರಳವಾಗಿರೋ ಮನೆ ನಮ್ಮದು, ಜಾಸ್ತಿ ಇಂಟೀರಿಯರ್ ವರ್ಕ್ ಇಲ್ಲ, ತುಂಬ ಆಡಂಬರವಾಗಿ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ. ಯಾಕೆಂತಂದರೆ ಸ್ಟಾರ್ಟಿಂಗ್ ನಮ್ಮ ಮನೆಗೆ ಬಂದಾಗ ನಮಗೂ ಕೂಡ ಅಷ್ಟು ಐಡಿಯಾ ಏನೂ ಇರಲಿಲ್ಲ. ಫಸ್ಟ್ ಟೈಮ್ ಮನೆ ತೊಗೊಂಡಿದ್ದು, ಏನು ಮಾಡಿಸಿದ್ರೆ ಬೆಟರು, ಏನು ಮಾಡಿಸಿಲ್ಲ ಅಂದರೆ ಆಗಲ್ಲ ಅನ್ನೋ ಒಂದು ವಿಚಾರಗಳೇ ನಮಗೆ ಗೊತ್ತಿರಲಿಲ್ಲ. ಈಗಂತೂ ಇಂಟರ್ನೆಟ್ ತುಂಬ ಫಾಸ್ಟ್ ಇದೆ. ಸುಮಾರು ಜನ ಹೋಮ್ ಟೂರ್ ಅಂತಾನೋ ಇಂಟೀರಿಯರ್ ಡಿಸೈನ್ ಅಂತನೋ ಎಲ್ಲ ಕಡೆ ಪೇಜ್ಗಳಲ್ಲಿ ಸಿಗ್ತಾ ಇರುತ್ತೆ. ಹಾಗಾಗಿ ಒಂದೊಂದು ಐಡಿಯಾಗಳು ಸಿಗುತ್ತೆ. ಈ ಮನೆಗೆ ಬಂದಮೇಲೆ ನಮಗೂ ಸುಮಾರು ಐಡಿಯಾ ಬಂದಿದ್ದು, ಇದು ಹಿಂಗಿರಬಾರ್ದಾಯಿತು, ಇದು ಹಿಂಗಿರಬೇಕಾಗಿತ್ತು ಅಂತ. ಬಟ್ ಆದ್ರೂ ಫಸ್ಟ್ ಮನೆ ಒಂದು ಖುಷಿ ಕೊಟ್ಟಿದೆ. ತುಂಬಾ ಖುಷಿಯಾಗಿ ಜೀವನ ಮಾಡಿದ್ದೀವಿ. ತುಂಬ ಒಳ್ಳೊಳ್ಳೆ ಮೆಮೊರಿ ಕ್ರಿಯೇಟ್ ಆಗಿದೆ ಇಲ್ಲಿ. ಅದ್ರ ಜೊತೆಗೆ ಒಳ್ಳೇದೇ ಆಗಿದೆ ಈ ಮನೆಯಿಂದ ನಮಗೆ. ಎಂಟ್ರೆನ್ಸಲ್ಲೇ ಒಂದು ಕೀ ಚೈನ್ ಹಾಕ್ಕೊಂಡಿದ್ದೀನಿ. ಅದರೊಳಗೆ ಪ್ರಗತಿ, ಇದು ಚಿಕ್ಕ ಪಾಪು ಫೋಟೋ, ಇದು ಪ್ರೀತಮ್ ಫೋಟೋ, ಇದು ನಮ್ಮ ಫ್ಯಾಮಿಲಿ ಫೋಟೋ, ಹಾಗೆ ಒಂದು ಫಿಶ್ ಟ್ಯಾಂಕ್ ಕೂಡ ಇಟ್ಟಿದ್ದೀನಿ. ಈ ಮನೆಯಲ್ಲಿ ನಾವು ಎಂಟ್ರಿ ಆದಾಗ ರೀಸೆಂಟಾಗಿ ಬಂದಿರೋ ಇಷ್ಟು ಜನದಲ್ಲಿ ಈ ಫಿಶ್ಶು ಕೂಡ ನಮ್ಮ ಜೊತೆ ಹಾಗೇ ಇದೆ. ಇನ್ನು ಅದ್ರ ಪಕ್ಕನೇ ಬಂದರೆ ದೇವ್ರ ಮನೆ ಇದೆ. ವಾಸ್ತು ಪ್ರಕಾರ ಅಲ್ಲೇ ಮಾಡಬೇಕು ಅಂತ ಹೇಳಿದ್ರು. ಹಾಗಾಗಿ ನಾವು ವಾಸ್ತು ಪ್ರಕಾರ ಅಲ್ಲೇ ಮಾಡ್ಕೊಂಡ್ವಿ. ಅದ್ರ ಪಕ್ಕದಲ್ಲೇ ಎಲ್ ಶೇಪ್ದು ಒಂದು ಸೋಫಾ ಹಾಕ್ಕೊಂಡಿದ್ದೀವಿ. ಇದು ಲಿವಿಂಗ್ ಹಾಲು. ಅದ್ರ ಪಕ್ಕಕ್ಕೆ ಒಂದು ಲೈಟ್ ಇಟ್ಟಿದ್ದೀನಲ್ಲ, ಅದು ಒಂದು ಎಕ್ಸ್ಟ್ರಾ ಬ್ಯೂಟಿಯನ್ನು ಕೊಟ್ಟಿದೆ ಲಿವಿಂಗ್ ಏರಿಯಾಗೆ ಅಂತ ನನಗನ್ಸುತ್ತೆ. ಇದು ಟೀಪಾಯಿ. ಗ್ಲಾಸಿನ ತೊಗೊಂಡಿದ್ದು ತುಂಬ ದೊಡ್ಡ ತಪ್ಪು ಅಂತ ಅನಿಸ್ತು. ಯಾಕೆಂದರೆ ಪ್ರೀತಮಿಗೆ ಸಿಕ್ಕಾಪಟ್ಟೆ ಏಟ್ ಮಾಡಿದೆ. ಇದು 2-3 ಸರಿ ತುಂಬಾ ರಕ್ತ ಬರೋ ಥರ ಏಟಾಗಿತ್ತು. ಸೊ ತೊಗೊಳ್ಬೇಕಾದ್ರೆ ಆದಷ್ಟು ಎಡ್ಜಸ್ಟ್ನ ನೋಡಿ ತೊಗೊಳ್ಳಿ. ನಮ್ಮ ಮನೇಲಿ ಅವಾಗ ಯಾರು ಚಿಕ್ಕ ಪಾಪು ಇರಲಿಲ್ಲ ಅಂತ ತೊಗೊಂಡ್ಬಿಟ್ವಿ. ಇವಾಗ ಸ್ವಲ್ಪ ಅದು 1-2 ಸರಿ ಬಿದ್ದು ಏಟಾದ್ಮೇಲೆ ಬೇಜಾರಾಯಿತು. ಈ ಮನೆಗೆ ಬಂದಮೇಲೆ ತುಂಬ ಚೇಂಜಸ್ಗಳಾಗಿದ್ಮೇಲೆ ಫೈನಲ್ ಆಗಿ ಇಷ್ಟ ಆಗಿರೋದು ಈ ವಾಲ್ ಪೇಂಟ್ ಬಗ್ಗೆ ಸುಮಾರು ಜನ ಕೇಳ್ತಾ ಇದ್ರಿ. ಈ ವಾಲ್ ಸ್ಟಿಕ್ಕರ್ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ, ಅಮೆಝಾನಲ್ಲಿ ತೊಗೊಂಡಿದ್ದು. ಬಟ್ ಒಂದು ಸ್ಮಾಲ್ ಏನಂತಂದರೆ ತುಂಬ ಹೆವಿ ರಫ್ ಮಾಡಿದ್ರೆ ಸಿಲ್ವರ್ ಕಲರ್ ಪ್ರಿಂಟ್ ಹೋಗುತ್ತೆ. ರಫ್ ಆಗಿ ಸುಮ್ಮನೆ ಕೈಯಲ್ಲೆಲ್ಲ ಮಾಡಿದ್ರೆ ಹೋಗಲ್ಲ. ಹಚ್ಬೇಕಾದ್ರೆ ನಮ್ಗೆ ಹಂಗೆ ಅನ್ನಿಸ್ತು. ಮತ್ತು ಪೀಲ್ ಮಾಡಿದ್ರೆ ಗೋಡೆಗೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೇಳಿದ್ರಿ. ಏನೂ ಆಗಲ್ಲ. ತುಂಬ ತೆಳುವಾದ ಒಂದು ಲೇಯರು, ಆರಾಮಾಗಿ ಹಾಕಿ ಬೇಡ ಅಂದಾಗ ತೆಗೆದುಬಿಡ್ಬೋದು. ನಮಗೆ ಮಿಸ್ಟೇಕಾಗಿ ಸುಮಾರು ಸರಿ ತೆಗೆದು ಹಾಕಿದ್ವಿ. ಬೇಕಂತಂದರೆ ಈ ವಾಲ್ಪೇಪರ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನಾನು ತುಂಬ ವಾವ್ ಅಂತಲೂ ಹೇಳಲ್ಲ, ಬಟ್ ಕೊಟ್ಟಿರೋ ದುಡ್ಡಿಗೆ ನಿಜವಾಗ್ಲೂ ಒಂದು ವರ್ತಿರೋ ಅಂತಹ ಪ್ರಾಡಕ್ಟು. ಅದ್ರ ಆಪೋಸಿಟೇ ನಾವು ಟಿ ವಿ ಯೂನಿಟ್ ಮಾಡಿಸಿದ್ದೀವಿ. ಟಿ ವಿ ಯೂನಿಟ್ನ ಸ್ವಲ್ಪ ಜಾಸ್ತಿ ಮಾಡಿಸಿದ್ವಿ. ಯಾಕೆಂತಂದರೆ ಎಕ್ಸ್ಟ್ರಾ ಥಿಂಗ್ಸ್, ಗೊಂಬೆ ಅಥವಾ ಏನಾದರೂ ಆಗಿರಲಿ ಐಟಮ್ನ ಇಡೋದಕ್ಕೆ ಸ್ಪೇಸ್ ಬೇಕಂತಂದರೆ ವಾಲ್ ಒಂದು ಸ್ಟೋರೇಜ್ ಥರ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಸ್ವಲ್ಪ ದೊಡ್ಡದು ಮಾಡಿಸಿದ್ವಿ. ಅದು ಕೂಡ ನಮಗೆ ಯೂಸ್ ಆಯಿತು. ಈ ಮನೇಲಿ ಒಂದು ದೊಡ್ಡ ಟಿ ವಿ ಯೂನಿಟ್ ಇರೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ. ಇವಾಗೆಲ್ಲ ತುಂಬ ಕಲರ್ ಕಾಂಬಿನೇಷನ್ ಎಲ್ಲ ಇದೆ. ಬಟ್ ಅವಾಗ ನನಗೆ ವುಡ್ ಇದು ತುಂಬ ಇಷ್ಟ ಆಗಿತ್ತು. ಹಾಗಾಗಿ ಆ ಒಂದು ಥೀಮಲ್ಲೇ ಮಾಡಿಸಿದ್ವು. ಇದಿಷ್ಟು ಲಿವಿಂಗ್ ಹಾಲಲ್ಲಿ ಇರುವಂಥದ್ದು. ಹಾಗೆ ಈ ಒಂದು ಸ್ಟ್ಯಾಂಡ್ ಬಗ್ಗೆನೂ ಕೂಡ ಹೇಳಿದೆ. ಇದರೊಳಗೆ ಪಾಟು ಇಡೋಕ್ಕೆ ಆಗಿಲ್ಲ, ಬಿಕಾಸ್ ಪ್ರೀತಮ್ ಇರೋದ್ರಿಂದ. ಇನ್ನು ನನ್ನ ವಾಲ್ ಪೇಂಟ್ಗಳಂತೂ ಸುಮಾರು ನೀವು ನೋಡಿರ್ತೀರ. ಅದು ಸೆಕೆಂಡ್ ಟೈಮ್ ನಾನು ಚೇಂಜ್ ಮಾಡಿ ಹಾಕಿರೋ ಇದು ವಾಲ್ ಪೇಂಟು ಸ್ವಿಚ್ ಬೋರ್ಡ್ಗೆ ಬರೆದಿರೋದು. ಅಲ್ಲೇ ನಮಗೆ ಇಲ್ಲಿ ಒಂದು ಸ್ವಲ್ಪ ಲಿವಿಂಗ್ ಹಾಲಿಂದ ಮುಂದೆ ಬಂದರೆ ಒಂದು ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ ವಿತ್ ಅಟ್ಯಾಚ್ ಟಾಯ್ಲೆಟು. ಸೊ ಅದು ಒಂದು ಏನು ಅನಿಸ್ತು. ಬಟ್ ಓಕೆ ಅಂತಾನೆ ಅನ್ಕೋಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಅಲ್ಲಿ ಏನು ಬಂದಿದೆಯೋ ಅದನ್ನು ಒಪ್ಕೋಬೇಕು ಫ್ಲ್ಯಾಟ್ಗಳು ತೊಗೊಂಡಾಗ. ಇದು ಒಂದು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಈ ಮನೆಯಲ್ಲಿ. ಅದು ಬಿಟ್ಟರೆ ಇನ್ನೇನು ಇಲ್ಲ. ಅಷ್ಟೇ. ಅಲ್ಲಿಂದ ಬಂದರೆ ಡೈನಿಂಗ್ ಹಾಲು ತುಂಬಾ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿದೆ. ನನ್ನ ಮಗನಿಗಂತೂ ಆಟ ಆಡೋಕ್ಕಂತೂ ತುಂಬ ಚೆನ್ನಾಗಿದೆ ಈ ಜಾಗ. ಅದ್ರ ಪಕ್ಕದಲ್ಲೇ ಅವನಿಗೊಂದು ಸ್ಟಡಿ ಟೇಬಲ್ ಥರ ಹಾಕಿದ್ದೀನಿ. ಅದು ಹೈ ಚೇರು. ಅವನು ಅಲ್ಲೇ ಕೂತ್ಕೊಂಡು ಊಟನೂ ಮಾಡ್ಬೋದು, ಏನಾದರೂ ಬರೆಯೋಂಗಿದ್ರೆ ಬರ್ಕೋಬೋದು ಅಂತ ಹೇಳಿಬಿಟ್ಟು ಅಲ್ಲೇ ಚೇರ್ ಹಾಕಿದೆ. ಇನ್ನು ಆ ವಾಲಿಗೆ ಬಂದುಬಿಟ್ಟು ಫೋಟೋ ಫ್ರೇಮ್ ಮಾಡಬೇಕಂತ ತುಂಬ ಆಸೆ ಇತ್ತು. ಡೈನಿಂಗ್ ಹಾಲ್ದು ವಾಲ್ ಏನಿದೆ, ಆದರೆ ನನಗೆ ಅಲ್ಲಿ ಮಾಡೋಕ್ಕಾಗಲಿಲ್ಲ. ಇರೋದನ್ನೇ ಏನೇನು ಫೋಟೋ ಫ್ರೇಮ್ ಇತ್ತೋ ಅದನ್ನೆಲ್ಲ ಅಲ್ಲಿ ಹಾಕ್ಕೊಂಡೆ ಅಷ್ಟೇ. ಇನ್ನು ಈ ಫೋಟೋ ಫ್ರೇಮ್ಸ್ ಎಲ್ಲ ನಮಗೆ ಗಿಫ್ಟ್ ಬಂದಿದ್ದು ಅಂತ ಅಂದರೆ ಗೃಹ ಪ್ರವೇಶದಲ್ಲಿ ಮತ್ತು ನನಗೆ ಅಂತ ಹೇಳಿ ಕೊಟ್ಟಿದ್ದು. ಅಲ್ಲಿ ಪ್ರಗತಿದು ಒಂದು ಫೋಟೋ ಅಷ್ಟೇ ಹಾಕೋಕ್ಕಾಗಿದ್ದು. ನಮ್ಮದು ಒಂದು ಫ್ಯಾಮಿಲಿ ವಾಲ್ ಫೋಟೋ ಫ್ರೇಮ್ ಮಾಡಬೇಕಂತ ಇತ್ತು, ಅದು ಆಗಲಿಲ್ಲ. ಸರಿ ಇರೋ ಫೋಟೋಸ್ನೆಲ್ಲ ಎಲ್ಲ ಹಾಕೋದು ಅಂತ ಹೇಳ್ಬಿಟ್ಟು ಇಲ್ಲೇ ಹಾಕಿದೆ. ಅದೇ ಒಂಥರ ಇದಾಯಿತು ಅಷ್ಟೇ. ಇದು ಡೈನಿಂಗ್ ಏರಿಯಾ. ಸುಮಾರು ಟೈಮ್ ನಾವೆಲ್ಲರೂ ಜೊತೇಲಿ ಕೂತಾಗ, ನಾವೆಲ್ಲ ಜೊತೇಲಿದ್ದಾಗ
ಕಂಪಲ್ಸರಿ ನಮ್ಮ 4 ಜನಕ್ಕೆ ಒಂದು ಸೀಟ್ ಇದೆ, ಆರಾಮಾಗಿ ಕೂತ್ಕೊಂಡು ಇಲ್ಲಿ ಊಟ ಮಾಡಿ. ತುಂಬ ಸೆಲೆಬ್ರೇಷನ್ಗಳಾಗಿದೆ ಇಲ್ಲಿ. ಈ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬರ್ತ್ಡೇ ಇರ್ಬೋದು, ಆನಿವರ್ಸರಿ, ಏನೇ ಒಂದು ಡಿನ್ನರ್, ಇದು ಎಲ್ಲನೂ ಇಲ್ಲೇ ಮಾಡೋದು. ಸೊ ತುಂಬ ಒಳ್ಳೆಯ ಮೆಮೊರಿ ಇರುವಂಥ ಜಾಗ. ಅಲ್ಲಿಂದ ಸ್ಟ್ರೈಟ್ ಬಂದರೆ ಬಾಲ್ಕನಿ. ನಮ್ಮದು ಓಪನ್ ಬಾಲ್ಕನಿ ಇಲ್ಲ, ವಾಲ್ ದೊಡ್ಡದಿದೆ. ಸೊ ಹಾಗಾಗಿ ಇದು ತುಂಬ ಒಂಥರ ಪ್ರೈವೇಟ್ ಬಾಲ್ಕನಿ ಅಂತಲೇ ಹೇಳ್ಬೋದು, ಯಾರ್ದು ಡಿಸ್ಟರ್ಬೆನ್ಸ್ ಇಲ್ಲ. ಈ ವಾಲ್ ಪೇಂಟ್ ಕೂಡ ನಾನೇ ಮಾಡಿದ್ದು, ಅದು ಯೂಟ್ಯೂಬಲ್ಲಿ ಇದೆ. ಇನ್ನು ನನ್ನ ಹತ್ರ ಉಳಿದಿರೋ ಪ್ಲ್ಯಾಂಟ್ ಇಷ್ಟೇ, ಅದನ್ನಾದರೂ ಉಳಿಸ್ಕೊಳ್ಳೋಣ ಅಂತ ಬಿಸಿಲಲ್ಲಿ ಅಲ್ಲಿ ಇಟ್ಟಿದ್ದೀನಿ, ಅವಾಗವಾಗ ನೀರು ಹಾಕ್ಕೊಂಡು. ಇನ್ನು ನನ್ನ ಮಗನ ಪಾರ್ಕಿಂಗ್ ಏರಿಯಾನೂ ಕೂಡ ಇದೆ, ಅವ್ನ ವೆಹಿಕಲ್ಸ್ನೆಲ್ಲ ತಂದು ಇಲ್ಲೇ ಪಾರ್ಕ್ ಮಾಡೋದು. ನನಗೆ ತುಂಬ ಫೇವ್ರೆಟ್ ಪ್ಲೇಸ್ ಅಂತಂದರೆ ಲಿವಿಂಗಲ್ಲಿ ಒಂದು ಲೈಟ್ ಹಾಕಿದ್ದೀನಲ್ಲ ಅಲ್ಲಿ, ಮತ್ತು ಈ ಒಂದು ಬಾಲ್ಕನಿಯಲ್ಲಿ ಸ್ವಿಂಗ್ ಚೇರು, ಇವೆರಡೂ ಕಡೆ ನನಗೆ ತುಂಬ ಫೇವ್ರೇಟು. ಈ ಸ್ವಿಂಗ್ ಚೇರ್ ಮೇಲೆ ಬಂದು ಕೂತ್ಕೊಂಡ್ರೆ ನಂಗೆ ಹೊರಗಿನ ಪ್ರಪಂಚದಲ್ಲಿ ಏನೂ ಕಾಣಿಸಲ್ಲ, ಒಂದೇ ಒಂದು ಕಾಣಿಸುತ್ತೆ, ಔಟ್ಸೈಡಿಂದ ಒಂದು ಗಿಡಗಳು ಹಾಕಿದ್ದಾರೆ, ಅದು ನನಗೋಸ್ಕರನೇ ಅಷ್ಟು ಎತ್ತರವಾಗಿ ಬೆಳೆದು ನನ್ನನ್ನು ನೋಡೋಕ್ಕೇನೇ ನಿಂತಿದೆಯೇನೋ ಅನ್ನೋ ಥರ ಆ ಒಂದು ಗಿಡಗಳು ಮಾತ್ರನೇ ನನ್ನ ಕಣ್ಣಿಗೆ ಕಾಣಿಸೋದು. ಇದು ಒಂದು ಬಾಲ್ಕನಿ, ಸ್ಪೇಷಿಯಸ್ ಆಗಿದೆ ಇದನ್ನು ಕೂಡ. ಆದಷ್ಟು ಒಂದು ದಿವಾನ್ ಕಟ್ಟೆ ಹಾಕೋಬೋದು, ಒಂದು ರೂಮ್ ಅಷ್ಟು ಸ್ಪೇಸೇ ಇದೆ ಆಲ್ಮೋಸ್ಟು. ಕೆಲವೊಬ್ಬರು ಇದನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಬೇರೆಯವರು, ನಾನು ನೋಡಿರೋ ಮಟ್ಟಿಗೆ. ಇಲ್ಲೆಲ್ಲ ವುಡ್ ವರ್ಕ್ ಎಲ್ಲ ಮಾಡಿಸಿ ಬೆಡ್ ಎಲ್ಲ ಹಾಕ್ಕೊಂಡು ಆ ಥರನೂ ಮಾಡ್ಕೊಂಡಿದ್ದಾರೆ. ನನಗೆ ಇದು ಈ ಥರ ಬಾಲ್ಕನಿನೇ ಇಷ್ಟ, ಹಾಗಾಗಿ ಹಾಗೆ ಬಿಟ್ವಿ. ಇನ್ನೆಲ್ಲ ಅಲ್ಲಿಂದ ಬಂದರೆ ಡೈನಿಂಗ್ ಹಾಲ್ ಆಪೋಸಿಟೇ ಕಿಚನ್ ತುಂಬಾ ಚಿಕ್ಕದಾಗಿದೆ, ಚೊಕ್ಕದಾಗಿದೆ, ಚೆನ್ನಾಗೇ ಮಾಡಿದ್ದಾರೆ. ಅಂತಂದರೆ ಇನ್ನೂ ನಾವು ಎಕ್ಸ್ಟ್ರಾ ಮಾಡಿಸ್ಬೋದಾಗಿತ್ತು, ಬಟ್ ಅವತ್ತಿಗೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಇಷ್ಟೇ. ಅದಾದಮೇಲೆ ಎಷ್ಟು ಸಾಧ್ಯನೋ ಅಷ್ಟು ಮೇಲ್ಗಡೆ ತುಂಬ ಸ್ಪೇಸ್ ಇದೆ, ನಮ್ಗೆ ಎಷ್ಟು ಬೇಕೋ ಅಷ್ಟು, ಅದ್ರ ತುಂಬಾ ಪಾತ್ರೆ ಇದೆ ನಮ್ಮದು. ಇನ್ನು ಸೈಡ್ ವಾಲ್ ಏನಿದೆ ಅಲ್ಲ, ಅಲ್ಲಿ ನಾನೇ ಒಂದು ಎಕ್ಸ್ಟ್ರಾ ವುಡ್ದು ಅಮೆಝಾನಲ್ಲಿ ತರಿಸ್ಬಿಟ್ಟು ಇದನ್ನು ಸ್ಪೈಸ್ ರ್ಯಾಕ್ನ ಹಾಕ್ಸ್ಕೊಂಡಿದ್ದು. ಸ್ವಲ್ಪ ಸ್ಪೇಸ್ ಕಡಿಮೆ ಅಂತ ಅನ್ನಿಸ್ತು ನನಗೆ ಹೋಗ್ತಾ. ಇವಾಗ ಆನಿಯನ್ನು ಗಾರ್ಲಿಕ್ ಯೂಸ್ ಮಾಡಲ್ಲ ಅಂತ ಹೇಳ್ಬಿಟ್ಟು ಸ್ಟ್ಯಾಂಡ್ ಫುಲ್ ಖಾಲಿ ಇದೆ. ಇನ್ನು ಇದು ಫ್ರಿಜ್ಜು, ಅಲ್ಲೇ ನನ್ನ ಒಂದು ರೊಟೀನ್ ಶೆಡ್ಯೂಲ್ ಎಲ್ಲ ಅಲ್ಲೇ ಇರುತ್ತೆ. ಇನ್ನು ಇಷ್ಟೇ, ತುಂಬ ಚಿಕ್ಕದಾಗಿ ಎಷ್ಟು ಸಾಧ್ಯನೋ ಅಷ್ಟೇ ಇಟ್ಕೊಂಡು ಇದು ನನ್ನ ಕಿಚನ್ ಕೌಂಟರ್ ಟಾಪು. ಒಂದು ಮಿಸ್ಟೇಕ್ ಏನು ಮಾಡಿದ್ವಿ ಅಂತಂದರೆ ಸಿಂಕ್ ಬಂದುಬಿಟ್ಟು ನಾವು ಎಂಡಲ್ಲಿ ಮಾಡಿಸ್ಕೊಂಡ್ಬಿಟ್ಟಿದ್ರೆ ತುಂಬ ಸ್ಪೇಸ್ ನಮಗೆ ಉಳಿತಾಯಿತು. ಅವ್ರು ಹೆಂಗೆ ಕೊಟ್ಟಿದ್ರು ಹಾಗೆ ಮಾಡಿಸ್ಕೊಂಡ್ಬಿಟ್ವಿ, ಅವಾಗ ನಮ್ಗೆ ಐಡಿಯಾ ಇರಲಿಲ್ಲ. ಬಟ್ ನಮ್ಮ ನೈಬರ್ ಹಂಗೆ ಮಾಡಿಸಿದ್ರಕ್ಕೆ ಅವ್ರಿಗೆ ತುಂಬ ಸ್ಪೇಸ್ ಉಳಿದಿದೆ, ಅದು ಒಂದು ಅನ್ನಿಸ್ತು. ಇನ್ನು ಅದ್ರ ಪಕ್ಕದಲ್ಲೇ ನಮಗೆ ಒಂದು ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಅಲ್ಲೇನಂತಂದರೆ ಬಟ್ಟೆ ಒಣಗಾಕೊಳ್ಳೋದು, ವಾಷಿಂಗ್ ಮಿಷಿನ್ನು, ಮತ್ತು ಡಸ್ಟ್ಬಿನ್ನು ಆ ಥರದ್ದು ಏನಾದರೂ ಇಟ್ಕೊಳ್ಳೋದಕ್ಕೆ, ಪರ್ಕೆ, ಮತ್ತು ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇಟ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಜಾಗದಲ್ಲಿ ಯುಟಿಲಿಟಿ ಏರಿಯಾ ಕೊಟ್ಟಿದ್ದಾರೆ. ಸೊ ಹಂಗಾಗಿ ಮನೆ ಮೆಸ್ ಆಗ್ತಾ ಇಲ್ಲ ಅಂತಂದರೆ ಈ ಯುಟಿಲಿಟಿ ಏರಿಯಾ ಎಲ್ಲ ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ಬಟ್ಟೆ ಒಣಗಿಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ. ಬೇಗನೆ ಬಟ್ಟೆನೂ ಡ್ರೈ ಆಗುತ್ತೆ. ಸಿಲಿಂಡರ್ ಎಲ್ಲನೂ ಕೂಡ ಹೊರಗಡೆನೇ ಇದೆ. ಇಷ್ಟು ಸ್ಪೇಸ್ ಇದೆ ಯುಟಿಲಿಟಿ ಏರಿಯಾದಲ್ಲಿ, ಇದನ್ನು ತುಂಬ ಯೂಸ್ ಆಗುತ್ತೆ. ಒಂದು ಫ್ಲ್ಯಾಟ್ ಅಂದರೆ ಒಂದು ಬಾಲ್ಕನಿ, ಒಂದು ಯುಟಿಲಿಟಿ ಏರಿಯಾ ಖಂಡಿತ ಇರಬೇಕು, ಇಲ್ಲ ಅಂತಂದರೆ ಅಲ್ಲಿ ಇರೋದು ತುಂಬ ಕಷ್ಟ ಆಗಿಬಿಡುತ್ತೆ. ಸೊ ಇಲ್ಲಿಂದ ಬಂದರೆ ಇನ್ನು ನಮಗೆ 2 BHK ಮನೆ. ಎಂಟ್ರಿ ಆಗ್ತಿದ್ದಂಗೆ ಹಾಲ್ ಪಕ್ಕದಲ್ಲೇ 2 ಬೆಡ್ ಇದೆ ಆಪೋಸಿಟ್. ತುಂಬ ಸಿಂಪಲ್ಲಾಗಿ ವಾಸ್ತು ಪ್ರಕಾರ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡೇ ಕಟ್ಟಿದ್ದಾರೆ. ನನಗೆ ಈ ಕೋಟ್ಸ್ ಎಲ್ಲ ತುಂಬ ಇಷ್ಟ, ತುಂಬ ಅಂದರೆ ತುಂಬ ಇಷ್ಟ. ಇನ್ನು ಅದ್ರ ಪಕ್ಕದಲ್ಲೇ ಒಂದು ಬೆಡ್ರೂಮ್ ಇದೆ, ಇದು ಪ್ರಗತಿಗೆ ಅಂತ ಹೇಳ್ಬಿಟ್ಟು ಬಿಟ್ಟಿರೋದು. ಅಂದರೆ ಅವಾಗ ಪ್ಲ್ಯಾನ್ ಮಾಡಿದ್ವಿ 2 ಬೆಡ್ಸ್ ಹಾಕೋಣ, ನೆಕ್ಸ್ಟ್ ಒಂದು ಬೇಬಿ ಆದರೆ ಇಬ್ರಿಗೂ ಆ ರೂಮ್ ಆಗುತ್ತೆ ಅಂತ ಹೇಳಿ. ವಾರ್ಡ್ರೂಮ್ನು ಹಾಗೇನೆ ಒಂದು ಬಾಯ್ ಒಂದು ಗರ್ಲ್ ಆ ಥರನೇ ಪ್ಲ್ಯಾನ್ ಮಾಡಿ ವಾರ್ಡ್ರೂಮ್ನು ಮಾಡಿಸಿದ್ದು. ನಮ್ಮ ರೂಮಲ್ಲಿ ಇರೋದು ಅಷ್ಟೇ, ಒಂದು ಬಾಯ್ ಗರ್ಲ್ ಆ ಥರ ಇತ್ತು. ಇನ್ನು ಒಂದು ಎಕ್ಸ್ಟ್ರಾ ಇತ್ತಿದ್ದು, ಒಂದು ಫುಲ್ ವಾಲಿಗೆ ವಾರ್ಡ್ರೂಮ್ ಬಂದಿರೋದ್ರಿಂದ ಒಂದು ಎಕ್ಸ್ಟ್ರಾ ಥಿಂಗ್ಸ್ ಏನಾದರೂ ಇಡೋದಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿದ್ವಿ. ಇದು ಪ್ರಗತಿ ಡ್ರೆಸ್ಸಿಂಗ್ ಟೇಬಲ್ ಮತ್ತು ಬುಕ್ಸ್ ಇಡೋದಕ್ಕೆ ಒಂದು ಸ್ಟ್ಯಾಂಡು ಇಷ್ಟಿದೆ. ಈ ವಾರ್ಡ್ರೂಮಲ್ಲಿ ಡೋರ್ ಹಿಂದೆ ಇರೋದು ಬಂದ್ಬಿಟ್ಟು ಬ್ರಷ್ ಇಟ್ಟು ಅದು ಇದು ಏನಾದರೂ ಇಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಅದು ಒಂದು. ಇನ್ನು 2 ಬಂದ್ಬಿಟ್ಟು ಹುಡುಗ ಹುಡುಗಿ ಆ ಥರ ಪ್ಲ್ಯಾನ್ ಮಾಡಿ ನಾವು ಮೊದಲೇ ಮಾಡಿಸ್ಕೊಂಡಿದ್ವಿ. ಇನ್ನು ಈ ಮನೇಲಿರೋ ಎಲ್ಲ ವಾಲ್ ಪೇಂಟ್ಗಳನ್ನ ನಾನೇ ಮಾಡಿರೋದು. ಆಲ್ಮೋಸ್ಟ್ ಒಂದೊಂದು ಸ್ಟಿಕ್ಕರ್ ಇದೆ, ಒಂದೊಂದು ನಾನೇ ಕೈಯಲ್ಲಿ ಮಾಡಿರೋದಿದೆ. ಅದೆಲ್ಲ ನನ್ನ ರೆಗ್ಯುಲರ್ ವ್ಯೂವರ್ಗೆ ಅಷ್ಟೇ ಗೊತ್ತಿರುತ್ತೆ. ಇನ್ನು ನನಗೆ ಪೇಂಟಿಂಗ್ ಅಂದರೆ ತುಂಬ ಇಷ್ಟ. ನಮ್ಮದೇ ಸ್ವಂತ ಮನೆ ಅಂತ ಎಲ್ಲಂದ್ರಲ್ಲಿ ಇಷ್ಟ ಬಂದಂಗೆ ಪೇಂಟ್ ಮಾಡ್ಕೊತಾ ಇದ್ದೆ. ಈ ರೂಮ್ ಮೇಕ್ ಓವರ್ ವಿಡಿಯೋ ಕೂಡ ನೀವು ಆಲ್ರೆಡಿ ನೋಡಿದ್ದೀರಾ, ಅದು ತುಂಬ ಹಳೆ ವಿಡಿಯೋ. ಒಂದು ಗಣೇಶನ ಫೋಟೋ ಹಾಕಿದ್ದೀವಿ. ಈ ಬೆಡ್ಗೆ ಅಪೋಸಿಟ್ ನಮಗೆ ಇನ್ನೊಂದು ರೂಮ್ ಇರೋದು, ಅದು ಮಾಸ್ಟರ್ ಬೆಡ್ರೂಮು. ಇದು ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿದೆ. 2 ರೂಮ್ನು ಕೂಡ ತುಂಬ ಸ್ಪೇಷಿಯಸ್ ಆಗಿ ಕೊಟ್ಟಿದ್ದಾರೆ. ಅದು ರೂಮ್ ಅಪೋಸಿಟ್ ಬಂದುಬಿಟ್ಟು ಮಾಸ್ಟರ್ ಬೆಡ್ರೂಮ್ ಅಂತಂದರೆ ವಿತ್ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿರ್ತಾರೆ ಅಷ್ಟೇ. ಇಷ್ಟೇ ನಮ್ಮದು 2 BHK, ಸಿಂಪಲ್, ಸಾದಾ, ನೋ ಇಂಟೀರಿಯರ್ ಆ ಥರ ಮನೆ.
ಈ ಥರ ಇದೆ. ಅಲ್ಲೊಂದು ಬೆಡ್ ಹಾಕ್ಕೊಂಡಿದ್ದೀವಿ, 2 ವಾರ್ಡ್ರೂಪ್ ಇದೆ, ಮೇಲೆ ಕೂಡ ಅಂದರೆ ತುಂಬ ಸ್ಪೇಸ್ ಇದೆ ನಮಗೆ ವಾರ್ಡ್ರೂಬಲ್ಲಂತೂ. ಸಿಕ್ಕಾಪಟ್ಟೆ ಬಟ್ಟೆ ಇಟ್ಕೋಬಹುದು ಅಷ್ಟು, ಅದು ಸಾಕಾಗ್ತಾ ಇಲ್ಲ ನಮಗೆ. ಈ ವಾಲ್ ಸ್ಟಿಕ್ಕರ್ ಇದು ಸುಮಾರು ವರ್ಷ ಆಗೋಯ್ತು ಇದನ್ನು ಹಚ್ಚಿ ವಾಲ್ ಸ್ಟಿಕ್ಕರು. ಒಂದ್ಸರಿ ಅಂದ್ಕೊಂಡಿದ್ದೆ ಅದು ರಿಮೂವ್ ಮಾಡಿ ಅಲ್ಲಿ ಬ್ಯಾಕ್ಗ್ರೌಂಡ್ ಏನಾದರೂ ಬೇರೆ ಡೆಕೋರೇಷನ್ ಮಾಡೋಣ ಅಂತ. ಆಮೇಲೆ ಹಾಗೆ ಸುಮ್ಮನೆ ಅದೇ ಇಲ್ಲೇ ಐರನ್ ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ, ಐರನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ವಿತ್ ಅಟ್ಯಾಚು ಬಾತ್ರೂಮು. ಇಲ್ಲಿ ನನ್ನ ಡ್ರೆಸ್ಸಿಂಗ್ ಟೇಬಲ್ ಇಟ್ಕೊಂಡಿದ್ದೀನಿ. ಇದ್ರೊಳಗೂ ಅಷ್ಟೇ ಸಿಕ್ಕಾಪಟ್ಟೆ ಥಿಂಗ್ಸ್ ಇಟ್ಕೊಬೋದು, ಅಷ್ಟು ಸ್ಪೇಸ್ ಇರೋವಂಥ ಡ್ರೆಸ್ಸಿಂಗ್ ಟೇಬಲ್ಲು. ಇದ್ರದ್ದು ಕೂಡ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಹಳೆ ವಿಡಿಯೋಗಳದೆಲ್ಲ ನೀವು ನೋಡಿಲ್ಲ ಅಂತಂದರೆ ನಾನು ಇದರಲ್ಲಿ ಟ್ಯಾಗ್ ಮಾಡಿರ್ತೀನಿ, ಇಂಟ್ರೆಸ್ಟೆಡ್ ಇರೋರು ನೋಡ್ಬೋದು. ನಾನು ಹೋಮ್ ಟೂರ್ ಕೂಡ ಹಾಕಿರ್ತೀನಿ. ಹಳೇದಕ್ಕೂ ಇದಕ್ಕೂ ಏನಾದರೂ ಡಿಫ್ರೆನ್ಸ್ ಅನಿಸಿದ್ರೆ ನೀವೇ ಕಮೆಂಟ್ ಮಾಡಿ ಹೇಳಿ. ಸೊ ಇಲ್ಲಿಗೆ ನಮ್ಮ ಮನೆಯ ಹೋಮ್ ಟೂರ್ ಮುಗಿಯುತ್ತೆ. ನಮ್ಮ ಈ ಮನೆಯಲ್ಲಿ ನಾವು 4 ಜನ ಜೊತೆಗೆ ಈ ಫಿಶ್ಶು ನಮ್ಮ ಜೊತೆಗೆ ಇನ್ನೂವರೆಗೂ ಜೀವನ ಸಾಗಿಸ್ತಾ ಇರೋದು. ನಾನು ಹುಟ್ಟಿರೋದು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ. ಅಲ್ಲಿ ಹುಟ್ಟಿರೋ ಹೆಣ್ಮಕ್ಳು ಹೆಂಗೆ ಅಂತಂದರೆ ಆಸೆ ಜಾಸ್ತಿ ಇರೋದೇ ಇಲ್ಲ ಅವ್ರಿಗೆ. ಯಾಕೆ ಅಂತಂದರೆ ಅವ್ರು ಬದುಕುವಾಗಲೇ ಚಿಕ್ಕ ವಯಸ್ಸಿಂದಾನೇ ಅವ್ರು ಕಲ್ತ್ಬಿಟ್ಟಿರ್ತಾರೆ. ಮನೆ ಅನ್ನೋದು ಒಂಥರ ಕನಸು. ಈಗ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ, ಏನೋ ಒಂದು ಆಸೆ ಇರುತ್ತೆ, ಬಟ್ ಅದನ್ನು ಚಿವುಟ ಹಾಕೋದನ್ನ ಚಿಕ್ಕ ವಯಸ್ಸಲ್ಲೇ ಹೇಳ್ಕೊಟ್ಬಿಟ್ಟಿರ್ತಾರೆ. ಅಂದರೆ ಅಡ್ಜಸ್ಟ್ಮೆಂಟ್ ಜೀವನನ ಚಿಕ್ಕ ವಯಸ್ಸಲ್ಲೇ ತುಂಬ ನೀಟಾಗಿ ಹೇಳ್ಕೊಟ್ಬಿಟ್ಟಿರ್ತಾರೆ. ಒಂದು ಮನೆ ಅನ್ನೋದು ಎಷ್ಟು ದೊಡ್ಡ ಕನಸಾಗಿರುತ್ತೆ ಅಲ್ವಾ ನಮಗೆ. ಸೊ ಅಂಥ ಒಂದು ಸ್ವಂತ ಮನೆ ನಮಗೂ ಆಗುತ್ತೆ ಅಂತ ನಾವು ಊಹೆನೂ ಮಾಡ್ಕೊಂಡಿರಲಿಲ್ಲ. ನಾವು ತೊಗೊಳ್ತೀವಿ ಅನ್ನೋ ಇಮ್ಯಾಜಿನೇಷನಲ್ಲೂ ಇರಲಿಲ್ಲ. ಎಲ್ಲ ದೇವ್ರ ಇಚ್ಛೆ ಆಲ್ರೆಡಿ ಡಿಸೈಡ್ ಆಗಿತ್ತು, ನಾವು ಮನೆ ತೊಗೊಳ್ಳೋ ಹಾಗಾಯಿತು. ಇದೇ ನಮ್ಮ ಮನೆ. ಒಂದು ದಿನಾನ ನಾವು ಮರೆಯೋಕ್ಕೆ ಆಗೋದಿಲ್ಲ ಯಾವತ್ತೂ ಲೈಫಲ್ಲಿ. ಅದೊಂದು ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಬೇರೆ ಯಾರು ಏನು ಅಂದ್ಕೊಳ್ತಾರೋ ಗೊತ್ತಿಲ್ಲ, ನಮ್ಮಂಥವ್ರಿಗೂ ಅದೊಂದು ಅಚೀವ್ಮೆಂಟೇ. ಇನ್ನು ಸಾಂಬಾರು ಇವಾಗಲೇ ಮಾಡಿಡ್ತಾ ಇದ್ದೀನಿ. ಅಡುಗೆ ಎಲ್ಲ ಇತ್ತು, ಊಟನೂ ಮಾಡಿದ್ವಿ. ಇದು ನಮ್ಮನೆಯವ್ರಿಗೆ ಅಂತ ಬೆಳಗ್ಗೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವಾಗ ಎದ್ದು ನಾನು ಸಾಂಬಾರು ಮಾಡಿಲ್ಲ ಅಂದರೆ ಹಾಗೆ ಹೊರಟ್ಬಿಡ್ತಾರೆ. ಇದು ಏನು ಅಂತಂದರೆ ಈ ಸೋರೆಕಾಯಿಗೆ ಜೀರಿಗೆ ಒಗ್ಗರಣೆ ಕೊಟ್ಬಿಟ್ಟು ಸ್ವಲ್ಪ ಮಸಾಲೆ ಪುಡಿ ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ. ಇನ್ನು ಮಸಾಲೆಗೆ ಏನೂ ಇಲ್ಲ, ತೆಂಗಿನಕಾಯಿ ಟೊಮೊಟೊ ತುರಿ ಅಷ್ಟೇ. ಅದನ್ನು ರುಬ್ಬಿಟ್ಟು ಸಾಂಬಾರು ಜೊತೆಗೆ ಮಿಕ್ಸ್ ಮಾಡಿ ಉಪ್ಪು ಅಡ್ಜಸ್ಟ್ ಮಾಡಿಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ. ತುಂಬ ಸಿಂಪಲ್ಲು. ಮಸಾಲೆ ಪುಡಿ, ಸೋರೆಕಾಯಿ ಮತ್ತು ಒಂಚೂರು ಕಾಯಿ, ಟೊಮೊಟೊ ಇಷ್ಟು ರುಬ್ಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ. ಇನ್ನು ಹೋಮ್ ಟೂರ್ ಅಲ್ಲಿಗೆ ಸ್ಟಾಪ್ ಆಯಿತು ಅಂತ ಅಂದ್ಕೊಂಡ್ರಿ. ಹೋಮ್ ಟೂರ್ ಅಷ್ಟೇ. ಇನ್ನು ಅಪಾರ್ಟ್ಮೆಂಟ್ ಬಗ್ಗೆ ಹೇಳಬೇಕು ಅಂತಂದರೆ ಅದು ಕಮ್ಯುನಿಟಿಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಡೀಟೇಲ್ ವಿಡಿಯೋ ಮಾಡಿದ್ದೆ. ಇನ್ನು ಪ್ರೀತಮ್ನ ಕರ್ಕೊಂಡು ಹಾಗೆ ಹೊರಗಡೆ ಹೊರಟಿದ್ವಿ. ಸರಿ ಹಾಗೆ ಇನ್ನೊಂದು ಸುಮ್ಮನೆ ಜಸ್ಟ್ ಹಾಗೆ ಒಂದೇ ರಫಾಗಿ ತೋರಿಸ್ಬಿಡ್ತೀನಿ ಏನೇನಿದೆ ಅಂತ. ಇಲ್ಲಿ ಅವನಿಗೆ ಈ ಸ್ಕೇಟರ್ ತುಂಬ ಇಷ್ಟ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಅದನ್ನು ಓಡಿಸ್ತಾನೆ. ಅವನ್ನ ಅದರೊಳಗಿರೋ ಟ್ಯಾಲೆಂಟನ್ನು ಹಂಗೆ ತೋರಿಸ್ತಾನೆ, ನೀವೇ ನೋಡಿ. ಕೂದಲಿಲ್ವಲ್ಲ, ಸ್ವಲ್ಪ ಭಯ ನನಗೆ, ಎಲ್ಲಿ ಬಿದ್ದರೆ ಏನಾದರೂ ಪೆಟ್ಟಾಗ್ಬಿಡುತ್ತೇನೋ ಅಂತ. ಬಟ್ ಅವನಿಗೆ ಆ ಥರದ್ದೆಲ್ಲ ಭಯನೇ ಇಲ್ಲ, ಆರಾಮಾಗಿ ಓಡಿಸ್ತಾ ಇರ್ತಾನೆ. ಇನ್ನಿಲ್ಲಿ ಬಂದುಬಿಟ್ರೆ ಕಾಮನ್ ಏರಿಯಾ. ಇಲ್ಲಿ ಎಲ್ಲ ಮಕ್ಕಳು ಕೂಡ ಆಟ ಆಡ್ತಾ ಇರ್ತಾರೆ. ಮಕ್ಕಳಿದ್ದಾಗ ಬಂದರೆ ಅವ್ನು ಇನ್ನೂ ಚೆನ್ನಾಗಿ ಆಟ ಆಡ್ತಾನೆ, ತುಂಬ ಚೆನ್ನಾಗಿ ಮಾತಾಡ್ತಾನೆ. ಸೊ ನಾವು ಇವತ್ತು ಬರೋಷ್ಟರಲ್ಲಿ ಎಲ್ಲ ಮಕ್ಕಳು ಹೋಗ್ಬಿಟ್ಟಿದ್ರು. ನಿನ್ನೆ ಹೋಗಿದ್ವಿ, ಅವಾಗ ತುಂಬ ಮಕ್ಕಳಿದ್ರು, ಅವ್ರ ಜೊತೆ ತುಂಬ ಆಟ ಆಡ್ದ. ಈ ಥರ ಎಲ್ಲ ಮಾಡ್ತಿರ್ತಾನೆ. ಇದ್ರ ಪಕ್ಕನೇ ನಮಗೆ ಒಂದು ಸ್ವಿಮ್ಮಿಂಗ್ ಫೂಲ್ ಕೂಡ ಇದೆ. ಹಾಗೆ ಇನ್ನೊಂದೇನು ಅಂತಂದರೆ ವಾಕಿಂಗ್ ಟ್ರ್ಯಾಕ್ ಕೂಡ ಇದೆ. ಒಂದು ವಾಕ್ ಮಾಡೋದು, ರನ್ ಮಾಡೋದು ಮಾಡ್ತಾ ಇರ್ತಾರೆ. ಸುತ್ತ ಒಳ್ಳೊಳ್ಳೆ ಗಿಡಗಳನ್ನೆಲ್ಲ ಹಾಕಿದ್ದಾರೆ. ಪರವಾಗಿಲ್ಲ, ಇರೋದ್ರಲ್ಲೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಟಿ ಹಾಲ್ ಇದೆ, ಪ್ರೀತಮ್ ನಾಮಕರಣ ಮಾಡಿದ್ದಲ್ಲೇ. ಒಂದು ಜಿಮ್ ಇದೆ, ಒಂದು ಶಟಲ್ ಕಾಕ್, ಒಂದು ಪ್ಲೇ ಏರಿಯಾ ಇದೆ. ಅದೆಲ್ಲ ನಾನು ಯಾವಾಗವಾಗ ತೋರಿಸಿರ್ತೀನಿ. ಇನ್ನು ನನಗೆ ಈ ವಾಕಿಂಗ್ ಟ್ರ್ಯಾಕಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ. ಇಡೀ ಇದ್ರೊಳಗೇ ಅಲ್ಲಿ ಹೋದರೆ ಯಾವಾಗಲೂ ಗಾಳಿ ಬೀಸುತ್ತೆ. ನಾನು ಯಾವಾಗ ಹೋದ್ರೂ ಒಳ್ಳೆ ಗಾಳಿ ಅಂತೂ ಬೀಸ್ತಾ ಇರುತ್ತೆ. ಸೊ ಅಲ್ಲಿ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಪ್ರೀತಮ್ ಜೊತೆಗೆ ವಾಕ್ ಮಾಡೋದು ಅರ್ಲಿ ಮಾರ್ನಿಂಗು, ಇಲ್ಲ ಅಂತಂದರೆ ಈ ಥರ ಟೈಮಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿ ಪ್ರಶಾಂತವಾಗಿರುತ್ತೆ. ಇನ್ನು ನಮ್ಮ ಅಪಾರ್ಟ್ಮೆಂಟಲ್ಲಿ ಗೊತ್ತಿಲ್ಲ, ಯಾವಾಗಲೂ ಸೈಲೆಂಟ್ ಅಂತಾನೆ ಫೀಲ್ ಆಗುತ್ತೆ ನನಗೆ.
ಜೀವನದಲ್ಲಿ ಎಲ್ಲರೂ ಬದುಕಬೇಕು ಅನ್ನೋದು ಅವರದೇ ಆದಂತಹ ಅಧಿಕಾರ. ಅದ್ರ ಜೊತೆಗೆ ಬದುಕು ಅವರ ಇಷ್ಟ, ನೀವು ಹೆಂಗೆ ಬದುಕಬೇಕು ಅನ್ನೋದು ಅವ್ರ ಮೇಲೆ ಬಿಟ್ಟಿರುತ್ತೆ. ಯಾರೋ ಸಹಾಯ ಮಾಡ್ತಾರೆ, ಯಾರೋ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ, ಅಥವಾ ನಮ್ಗೆ ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದ್ಕಿಂತ ನಮ್ಮ ಲೈಫಲ್ಲಿ ಏನು ನಮ್ಮ ಕೈಲಿ ಸಾಧ್ಯ ಆಗುತ್ತೋ ಅದನ್ನು ನಾವು ಮಾಡ್ತಾ ಹೋಗ್ಬೋದು. ದೊಡ್ಡದಾಗಿ ಏನೂ ಆಗಿಲ್ಲ ಅಂತಂದ್ರು ಸಣ್ಣದಾಗಿ ಏನಾದರೂ ನಮ್ಮ ಲೈಫಲ್ಲಿ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಪ್ರೀವಿಯಸ್ ಇದರಲ್ಲಿ ಒಬ್ಬರು ಕಮೆಂಟ್ ಮಾಡಿದಾಗ ಅನ್ನ ಇಲ್ದಲ್ಲಿ ಎಷ್ಟೊಂದು ಜನ ಬದುಕಿದ್ದಾರೆ, ನಿನಗೆ ಮನೆ ಆಸೆನಾ ಅಂತ ಒಬ್ರು ಯಾರೋ ಹೇಳಿದ್ರು. ಎಲ್ಲರಿಗೂ ನನಗೆ ಇನ್ನೊಬ್ರು ಚೆನ್ನಾಗಿರ್ಬೇಕು ಅನ್ನೋ ಆಸೆಗಿಂತ ಅವ್ರಿಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಲೈಫಲ್ಲಿ. ಯಾರೋ ಸಹಾಯ ಮಾಡ್ತಾರೆ ಅಂತ ಬದುಕೋದು ಜೀವನ ಅಲ್ಲ. ಸಹಾಯ ಮಾಡಬೇಕು, ಅದು ತಪ್ಪಲ್ಲ. ಬಟ್ ಅದೇ ಯಾರೋ ಮಾಡ್ತಾರೆ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಅದು ನಿಜವಾಗ್ಲೂ ಜೀವನ ಅಲ್ಲ ಅಂತ ನನಗನ್ಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.